ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಏನೋ ನಮ್ಮ ಜಯರಾಮಣ್ಣನ ಸಸ್ಪೆಂಡ್ ಮಾಡ್ತಿದ್ದೀರಾ? ಇವನು ಯಾವಾಗಲೂ ನಿಂಗೆ ಅಣ್ಣ ಆದ? ಸ್ಟೇಷನಲ್ಲಿ ಎಲ್ಲರೂ ಅವ್ರನ್ನ ಜಯರಾಮಣ್ಣ ಅಂತಲೇ ಸರ್ ಕರೆಯೋದು. ನಾನು ಹಾಗೆ ಕರೆಯಲ್ವಲ್ಲ. ನಾನು ಅವನ ಹೋಗು ಬಾ ಅಂತ ಮರ್ಯಾದೆ ಕೊಡದೆ ತಾನೇ ಮಾತಾಡೋದು. ಅವನು ಅವನ ಮಗ ಮಾಡಿರೋ ಕೆಲಸಕ್ಕೆ ಇನ್ನೇನು ಅವನಿಗೆ ಎದ್ದು ನಿಂತು ಸಲ್ಯೂಟ್ ಹೊಡಿಬೇಕಾ? ಸರ್, ತಪ್ಪು ಮಾಡಿರೋದು ನಾನು. ನೀವೇನೇ ಶಿಕ್ಷೆ ಕೊಟ್ಟರು ನನಗೆ ಕೊಡಿ. ದಯವಿಟ್ಟು ನಮ್ಮ ಸಾಹೇಬ್ರನ್ನ ಮಾತ್ರ ಸಸ್ಪೆಂಡ್ ಮಾಡ್ಬಿಡಿ. ಮುಚ್ಚೋ ಬಾಯಿ. ಮಾಡೋದೆಲ್ಲ ಮಾಡಿ ಈಗ ಮೊಸಳೆ ಕಣ್ಣೀರು ಹಾಕ್ತಿದ್ಯಾ? ಇದಕ್ಕೆ ನಾನಾಗ್ಲಿ ಸಾಹೇಬ್ರಾಗ್ಲಿ ಕರಗಲ್ಲ. ಏನಪ್ಪ ಜಯರಾಮ, ನಿನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಗಾಬರಿ ಆಗಿದೆಯಾ? ಇಲ್ಲ ಸರ್, ನೀವು ಆ ರೀತಿ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಇಷ್ಟಾದರೂ ನಂಬಿಕೆ ಇದೆಯಲ್ಲ, ವೆರಿ ಗುಡ್. ತಲೆ ಕೆಡ್ಸ್ಕೊಂಬೇಡ, ಸಸ್ಪೆಂಡ್ ಮಾಡಲ್ಲ. ಆದರೆ ನಿನಗೆ ಬರಬೇಕಾಗಿದ್ದ ಪ್ರಮೋಷನ್ ಲೆಟ್ರನ್ನ ಹರಿದಾಕ್ತೀನಿ. ಸರ್, ಇನ್ನೇನು ರಿಟೈರ್ಡ್ ಆಗ್ತಾ ಇದ್ದೀನಿ. ಡ್ಯೂಟಿಲಿರುವಾಗ ಒಂದ್ಸಲ ಪ್ರಮೋಷನ್ ತಗೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ದಯವಿಟ್ಟು ಆ ರೀತಿ ಮಾಡಬೇಡಿ ಸರ್. ನಿನ್ನ ಮಗ ನಿನ್ನ ಮುಂದೆ ನನ್ನ ಮಗಳಿಗೆ ತಾಳಿ ಕಟ್ಟಿದ್ರು ಕೂಡ ನೀನು ಸುಮ್ಮನೆ ನಿಂತಿದ್ದಲ್ಲ. ನನ್ಗೆ ಹೇಗಾಗಿರ್ಬೇಡ. ನಾನು ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸು. ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ನು ದೆವ್ವದ ಥರ ಓಡ್ ಬರ್ತಾ ಇರುವಾಗಲೇ ಅವನ್ನ ತಡಿಬೇಕು ಅಂದ್ಕೊಂಡೆ. ಆದರೆ ಅವನು ಜೋರಾಗಿ ನುಗ್ಬಿಟ್ಟ ಸರ್. ಎಷ್ಟು ತಡೆಯೋಕ್ಕೆ ಪ್ರಯತ್ನ ಪಟ್ಟರು ನನ್ನ ಕೈಲಾಗಲಿಲ್ಲ. ಹೌದು ಸರ್, ಸಾಹೇಬ್ರು ನನ್ನ ಹಿಡಿಯಕ್ಕೆ ಬಂದರು. ನಾನೇ ತಪ್ಪಿಸ್ಕೊಂಡು ಓಡ್ ಬಂದೆ. ಈ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ದು ನಾನು ಸರ್. ಅದು ನನ್ನ ತಪ್ಪು. ನಾನು ಸಾಹೇಬ್ರ ಜೊತೆಯಲ್ಲಿ ಏನೂ ತಪ್ಪಿಲ್ಲ. ದಯವಿಟ್ಟು ಅವ್ರ ಪ್ರಮೋಷನ್ ಲೆಟರ್ನ ಹರಿದಾಕ್ಬೇಡಿ ಸರ್. ಏಯ್ ಸಾಹೇಬ, ನಾನು ಕಣ, ನಿಮ್ಮಪ್ಪ ಅಲ್ಲ. ಅವನ್ನ ಬೇಕಿದ್ರೆ ವಯಸ್ಸಾಗಿರೋ ಮುದಿ ಗೂಬೆ ಅನ್ನು. ಎಸ್ ಐ, ನಮ್ಮ ಸಾಹೇಬ್ರನ್ನ ಏಕವಚನದಲ್ಲ ಕರಿಬೇಡ. ಇವತ್ತು ನಿನ್ನ ಮಗಳ ಮೇಲೆ ಸೇಡ್ ತೀರ್ಸ್ಕೊಂಡಿದ್ದೀನಿ. ನಾಳೆ ನಿನ್ನ ಮೇಲೂ ತೀರ್ಸ್ಕೊತೀನಿ. ಹೌದಾ? ನಿನ್ನ ಮುಂದೆನೆ ನಿಮ್ಮಪ್ಪನ ಪ್ರಮೋಷನ್ ಲೆಟರ್ನ ಹರಿದು ಬಿಸಾಕ್ತೀನಿ. ಏನ್ ಮಾಡ್ಕೋತೆ ಮಾಡ್ಕೋ. ಇದೇನು ಸರ್, ಅವನೇನೋ ಅಂದ ಅಂತ ನನ್ನ ಪ್ರಮೋಷನ್ ಲೆಟ್ರ್ ಹರಿದಾಕ್ಬಿಟ್ರಲ್ಲ. ನಾವೇನೇ ತಪ್ಪು ಮಾಡದೇ ಇದ್ರು ನಿನ್ನ ಮಗ ನನ್ನ ಮಗಳಿಗೆ ತಾಳಿ ಕಟ್ಟಿದ್ನಲ್ಲ, ಆಗ ನಾವು ಎಷ್ಟು ನೋವು ಅನ್ಭವಿಸಿದ್ದೀವಿ. ಈಗ ನೀನ್ ಆ ನೋವನ್ನ ಅನುಭವಿಸು. ನೋಡು ನರಸಿಂಹ, ನೀನ್ ಮಾಡಿದ ಕೆಲಸದಿಂದ ನಮ್ಮ ಅಣ್ಣ ಸ್ಥಿತಿ ಏನಾಯ್ತು ಅಂತ ನೋಡು. ಈಗ ಸಂತೋಷನೇ ನಿಮ್ಗೆ? ನನ್ನ ಮಗ ತಪ್ಪು ಮಾಡ್ದ ಅಂತ ಅವರ ಅಪ್ಪನಿಗೆ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ನನ್ನ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಇವನ್ ಬಂದು ಮದುವೆ ಆದ? ನಿಮ್ಮ ಮಗಳು ನಮ್ಮ ಭಾವನ ಮದುವೆ ಆಗಕ್ಕೆ ಮುಂದಾದ್ಲು. ಅದು ತಪ್ಪಲ್ವಾ ಸರ್? ನಿಮ್ ಭಾವ ಅನ್ಕೊಂಡಿರೋ ಮಹಾಶಯ ಮನೆಯವ್ರೆ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿ ಅಂತ ಗೋಗರ್ತಿದ್ದು. ಅದಕ್ಕೆ ನಾನು ಒಪ್ಕೊಂಡಿದ್ದೆ ಹೊರತು ನಿಮ್ಮ ಹುಡುಗನ್ ಕೊಡಿ ಅಂತ ನಾನೇನು ಕೇಳ್ಕೊಂಡಿರ್ಲಿಲ್ಲ. ಅವರಾಗೆ ಬಂದಿದ್ದು.
ಏನಮ್ಮ ಇದೆಲ್ಲ? ಏನ್ ಹೇಳೋದಪ್ಪ, ಎಲ್ಲ ನಮ್ಮ ಹಣೆ ಬರಹ. ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ನರಸಿಂಹ ಈ ಕೆಲಸ ಮಾಡ್ದ, ಅದಕ್ಕೆ ಅವನನ್ನ ಒಳಗಡೆ ಹಾಕಿದ್ದಾರೆ. ಆದ್ರೆ ನಮ್ಮನೆಯವ್ರ ಪ್ರಕಾರ ನನ್ನ ಮಗಂದೇ ತಪ್ಪಂತೆ. ನರಸಿಂಹ ಟೈಮಿಗೆ ಸರಿಯಾಗಿ ಹೋಗದೆ ಇದ್ದಿದ್ರೆ ನನ್ನ ಮಗಳ ಜೀವನ ಹಾಳಾಗ್ತಿರ್ಲಿಲ್ವಾ? ನೀವೇ ಹೇಳ. ಏನ್ ಸರ್ ಇದೆಲ್ಲ? ಕಾನೂನಿನ ಪ್ರಕಾರ ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಇದ್ರ ಮೇಲೆ ನಾನು ಏನು ಹೇಳಕ್ಕಾಗಲ್ಲ. ಅವನಿಗೆ ಶಿಕ್ಷೆ ಆಗೋದಲ್ಲದೆ ನನ್ನ ಪ್ರಮೋಷನ್ಗೂ ಕಲ್ಬಿತ್ತು. ನಮ್ಮ ಮಗನ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ತಿದ್ರೆ ನಿಮಗೆ ಪ್ರಮೋಷನ್ ಮುಖ್ಯವಾಗೈತೇನ್ರಿ? ಅಷ್ಟೇ, ಇವರಿಬ್ಬರನ್ನು ಕರ್ಕೊಂಡು ನೀವೀಗಲೇ ಮನೆಗೆ ಹೊರಡಿ. ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗಲ್ಲ. ನನ್ನ ಮಗ ಹೊರಗಡೆ ಬರೋವರೆಗೂ ನಾನು ಹೋಗಲ್ಲ. ಬೇಕಾದ್ರೆ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಕೂತಿರ್ತೀನಿ. ನನ್ನ ಮಗ ಮುಖ್ಯ ನನ್ಗೆ. ನನ್ನ ಮಗನ್ ಬಿಡುಗಡೆ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ನೋಡಿ ಮಸ್ಟ್ರೆ, ಇವಳು ಹೀಗೆ ಹಠ ಮಾಡಿದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಯಾವ್ದಣ್ಣ ಕಾನೂನು? ಆ ಹುಡುಗಿ ನಮ್ಮ ಅಳಿಯಂದ್ರನ್ನ ಮದ್ವೆ ಆಗೋಕ್ ಒಪ್ಕೊಂಡಿದ್ದಾಳಲ್ಲ, ಅದ್ ತಪ್ಪಲ್ವಾ? ನಿಮ್ ಸಾಹೇಬ್ರಿಗೊಂದ್ ನ್ಯಾಯ, ನಮಗೊಂದ್ ನ್ಯಾಯನಾ? ಹಿಂಗಂತ ಹೋಗ ಅಯ್ಯಪ್ಪನ್ ಕೇಳು. ಆಗ ನೋಡಿದ್ರೆ ನಾವೆಲ್ಲ ಸೇರಿ ಆ SI ಮಗಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಇನ್ನು ಡೈವರ್ಸ್ ಆಗಿದ್ರೆ ಚಿರು ಜೊತೆಗೆ ಅದ್ ಹೇಗೆ ಸಂಜನ ಮದುವೆ ಆಗ್ತಾಳೆ? ಏನ್ ಮಿಸ್ಟರ್, ನೀವು ಇವ್ರ ಥರನೇ ಮಾತಾಡ್ತಿದ್ದೀರಲ್ಲ. ನನ್ನ ಮಗಳಿಗೆ ಅನ್ಯಾಯ ಆಗ್ತಿತ್ತು ನಿಜ. ಅದನ್ನ ತಪ್ಸೋಕೆ ನರಸಿಂಹನಿಗೆ ಬೇರೆ ದಾರಿನೂ ಇರ್ತಿತ್ತಲ್ವಾ? ನಾನು ಅವನ್ನ ತಡೆದು ಏನು ವಿಷಯ ಅಂತ ಕೇಳಿದೆ. ನನ್ನನ್ನು ತಳ್ಳಿ ಅಲ್ಲಿಗೆ ಓಡೋಗಿ ತಾಳಿ ಕಡ್ದ. ಈಗ ಮಾಡಿದ್ದು ಅವನು ತಪ್ಪಲ್ವಾ? ಕಾನೂನು ಪ್ರಕಾರ ಅವನದು ತಪ್ಪು, ಅದಕ್ಕೆ ಅವನ್ನ ಒಳಗೆ ಹಾಕಿರೋದು. ದಯವಿಟ್ಟು ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ ಪ್ರಕಾರ ಅಳಿಯಂದ್ರು ನಿಮ್ ಸಾಹೇಬ್ರ ಮಗಳಿಗೆ ತಾಳಿ ಕಟ್ಬೇಕಿತ್ತಾ? ನಾನೆಲ್ಲ ಹಾಗಂದೆ? ಒಂದ್ ವೇಳೆ ಅಳಿಯಂದ್ರು ಆ ಹುಡುಗಿನೇ ಮದ್ವೆ ಆಗಿದ್ದಿದ್ರೆ ಆಗೇನ್ ಮಾಡ್ತಾ ಇದ್ರಿ? ಯಾಕೆ ಯಾರು ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಮಗಳ ಜೀವನ ಹಾಳಾಗ್ಲಿ ಅಂತ ನಾನು ಬಯಸ್ತೇನಾ? ಅವಳ ಜೀವನ ಚೆನ್ನಾಗಿರ್ಲಿ ಅಂತ ದಿನ ದೇವರಲ್ಲಿ ಬೇಡ್ಕೋತಾ ಇರ್ತೀನಿ. ಅಂತದಲ್ಲಿ ಅವ್ರ ಜೀವನ ಹಾಳಾಗಕ್ಕೆ ನಾನು ಬಿಟ್ಬಿಡ್ತೀನಾ? ನನ್ ಮಗ ಏನಾದ್ರೂ ಅಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ನನ್ನ ಮಗಳ ಜೀವನ ಹಾಳಾಗ್ತಿತ್ತು. ಇಷ್ಟೇ, ಇವ್ರಿಗೆಲ್ಲ ನೀವೇ ಸ್ವಲ್ಪ ಬುದ್ಧಿ ಹೇಳಿ. ನೋಡಿ ಸರ್, ತನ್ನ ತಂಗಿ ಜೀವನ ಹಾಳಾಗ್ಬಾರ್ದು ಅಂತ ತನ್ನ ಜೀವನನೇ ಹಾಳು ಮಾಡ್ಕೊಂಡಿರೋ ನರಸಿಂಹ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರೋ ತಾಯಿಗೆ ನಾನೇನ್ ಬುದ್ಧಿ ಹೇಳಿ?